ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಅವರೆಕಾಳು ಉಪ್ಪಿಟ್ಟು. ಸೀಸನಲ್ಲಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ಅವರೆಕಾಳು ತರ್ತಾ ಇದ್ದಾರೆ ಈ ಒಂದು ವೀಕಿಂದ. ಸೊ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೊರಟಿದ್ದೀನಿ. ನಾವು ಫಸ್ಟ್ ರವೆನ ಹುರ್ಕೊತಾ ಇದ್ದೀವಿ. ರವೆನ ನಾವು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೊಳ್ಬೇಕು. ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು, ಯಾಕೆಂದರೆ ತಳ ಹತ್ಬಿಡೋ ಸಾಧ್ಯತೆ ಇರುತ್ತೆ. 3-4 ಟೊಮೊಟೊ ತೊಗೊಂಡಿದ್ದೀವಿ, ಹಸಿರುಗಾಯಿ ತೊಗೊಂಡಿದ್ದೀವಿ, ಹಾಗೆ ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಹುರಿದಿರುವಂತಹ ರವೆ ಇದೆ ಇಲ್ಲಿ. ನೆಕ್ಸ್ಟ್ ನಾವು ಇವಾಗ ಒಗ್ಗರಣೆ ಹಾಕೋಕ್ಕೆ ಅವರೆಕಾಳು ಉಪ್ಪಿಟ್ಟಲ್ವ, ಅವರೆಕಾಳನ್ನ 1 ಕಪ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಒಗ್ಗರಣೆಗೆ ಬೇಕಾಗಿರುವಂತಹ ಕಡಲೆಬೇಳೆ, ಸಾಸಿವೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ ಹಾಗೆ ಕರಿಬೇವನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಎತ್ತಿಟ್ಕೊಂಡಿರುವಂತಹ ಅವರೆಕಾಳನ್ನ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಮ್ಮ ಮನೇಲಿ ಇವಾಗ 1 ವೀಕಿಂದ ನಾವು ಅವರೆಕಾಳನ್ನ ಜಾಸ್ತಿ ತರ್ತಾ ಇದ್ದೀವಿ. ಸೊ ನಾವು ಜಾಸ್ತಿ ಅವರೆಕಾಳು ಸಾಂಬಾರು ಮಾಡ್ತಿದ್ವಿ, ಯಾಕೆಂದರೆ ಸೀಸನಲ್ಲಿ ಅಲ್ವಾ. ಸೊ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾವು ಹಸಿರುಗಾಯಿ ಹಾಗೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀವಿ, ಬಾಡಿಸ್ಕೊಬೇಕು ಅದನ್ನು. ಹಾಗೆ ಟಮಟೆ ಹಣ್ಣನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಆ ಟಮಟೆ ಹಣ್ಣು ರಸನ ನೀಟಾಗಿ ಆ ರಸ ಎಲ್ಲ ಬಿಟ್ಕೊಬೇಕು, ಎಣ್ಣೆ ಜೊತೆಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಬಾಡಿಸ್ಕೊಬೇಕು ಅವನ್ನೆಲ್ಲ, ತರಕಾರಿಗಳೆಲ್ಲ ಹಾಕಿರ್ತೀವಿ. ಈಗ ನಾವು ರವೆನ 2 ಲೋಟ ತೊಗೊಂಡಿದ್ವಿ. ಸೊ ನಾವು ಇವಾಗ 5 ಲೋಟ ನೀರು ಹಾಕ್ತಾಯಿದ್ದೀವಿ. 1ಕ್ಕೆ 2 ಲೋಟ ಅಂತ ಹಾಕಿದರೆ 4 ಲೋಟ ಆಗುತ್ತೆ. ಸೊ ಉಪ್ಪಿಟ್ಟು ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ತಾ ಹೋಗಬೇಕು. ನಾವು ಕಲರ್ಗೋಸ್ಕರ ಇಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದಾರೆ ನಮ್ಮಮ್ಮ. ಸೊ ಕಾಯಿ ತುರಿನ ತುರ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ನೀಟಾಗಿ ಅದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕಿದ ನಂತರ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಎಷ್ಟು ನಾವೊಂದು 10 ನಿಮಿಷ ಬಿಟ್ಟಿದ್ವಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆ ತರಕಾರಿಗಳೆಲ್ಲ ಅದ್ರಾಗೆ ಬೇಯ್ತಾ ಇದೆ. ಸೊ ಇವಾಗ ಒಂದು ಸ್ವಲ್ಪ ಆವಾಗ ಕಾಯಿ ತುರಿ ಆ್ಯಡ್ ಮಾಡಿದ್ದು, ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದೆ ನಮ್ಮಮ್ಮ. ನಂತರ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀವಿ. ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು, ಏನೋ ನೆಸೆಸಿಟಿ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಸೊ ಅದ್ರ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಇದ್ದರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಆ ಕೊತ್ತಂಬರಿ ಸೊಪ್ಪು ಸಖತ್ತಾಗಿ ಸ್ಮೆಲ್ ಇರುತ್ತೆ, ಘಮ ಘಮ. ಸೊ ಇವಾಗ ಆಲ್ಮೋಸ್ಟ್ ಒಂದು 15 ನಿಮಿಷ ನಂತರ ಸಖತ್ತಾಗಿ ಆಗಿದೆ, ತರಕಾರಿ ಎಲ್ಲ ಬೆಂದಿದೆ. ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾವು ಇವಾಗ ರವೆನ ಆ್ಯಡ್ ಮಾಡಬೇಕು. ನೀಟಾಗಿ ಅದು ರವೆನ ಸ್ವಲ್ಪನೇ ಹಾಕ್ಕೊತ ತಿರುಕಂತಲೇ ಹಾಕಬೇಕು, ಇಲ್ಲಾಂದರೆ ಅದು ಗಂಟಾಗೋ ಸಾಧ್ಯತೆ ಇದೆ. ಆ ಉಪ್ಪಿಟ್ಟು ಸ್ಟ್ರಕ್ಚರ್ ಬರೋವರೆಗೂ ನಾವು ನೀಟಾಗಿ ಹಿಂಗೆ ತಿರುಕಂತಲೇ ಇರಬೇಕು. ಎಲ್ಲೂ ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ನೀಟಾಗಿ ಆ ಥರ ಚೌಟಿಂದ ನೀಟಾಗಿ ಮಾಗಾಡಿಸ್ತಾನೆ ಇರಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಉಪ್ಪಿಟ್ಟನ್ನ ಇಟ್ಕೊಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಆ ಕುದಿ ಬರಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಉಪ್ಪಿಟ್ಟು ರೆಡಿ ಆಗಿದೆ, ಸ್ಮೂತಾಗಿ ಬಂದಿದೆ. ನೋಡಿ ನಾನು ಹೇಳ್ತೀನಲ್ವ, ಉಪ್ಪಿಟ್ಟು ಸ್ವಲ್ಪ ಸ್ಮೂತಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ ಬೂಂದಿ ಖಾರ ಮೊಸರು ಹಾಕ್ಕೊಂಡು ತಿಂತಿದ್ರೆ ವಾವ್ ಸಖತ್ತಾಗಿರುತ್ತೆ. ಅವರೆಕಾಳು ಉಪ್ಪಿಟ್ಟು ರೆಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಉಪ್ಪಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.